ಸ್ನೇಹಿತರೆ ತುಂಬಾ ಜನ ಕೇಳ್ತಾ ಇದಾರೆ ಇನ್ಸ್ಟಾಗ್ರಾಮ್ದಲ್ಲಿ ಸರ್ 9,000ಕ್ಕಿಂತ ಅಧಿಕ ಪೊಲೀಸ್ ಇಲಾಖೆಯಲ್ಲಿ ಅರ್ಜಿ ಕರೆದಿದ್ದಾರಲ್ಲ ಅದ್ರ ಬಗ್ಗೆ ಒಂದು ಸೆಪರೇಟ್ ಆಗಿ ವಿಡಿಯೋ ಮಾಡಿ ತಿಳಿಸ್ಕೊಡಿ ಅಂತ ತುಂಬಾ ಜನ ಕೇಳಿದ್ರೆ ಅದರ ಸಲುವಾಗಿನೇ ನಿಮಗೋಸ್ಕರನೇ ಈಗ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತಾ ಇರೋದು ಈ ಒಂದು ಬೋರ್ಡ್ ಮೇಲೆ ನೋಡಿ ಸ್ನೇಹಿತರೆ. ತುಂಬಾ ಜನ ಕೇಳಿದ್ರೆ ರಿಕ್ವೆಸ್ಟ್ ಮಾಡಿದ್ರೆ ಅದೇ ಒಂದು ಕಾರಣಕ್ಕಾಗಿ ತಿಳಿಸ್ಕೊಡ್ತಾ ಇರೋದು. ನೋಡಿ ಇದು ನಮ್ಮ ಒಂದು ಪೊಲೀಸ್ ಇಲಾಖೆಯಲ್ಲಿ ಖಾಲಿ ಇರುವಂತಹ ಪೋಸ್ಟ್ ಆಗಿರತ್ತೆ. ಮುಂದ್ಗಡೆ ತಿಳಿಸ್ಕೊಡ್ತೇನೆ ಯಾವ ರಾಜ್ಯ ಏನು ಅಂತ ಹೇಳಿ. ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ಎಷ್ಟಿದಾವೆ ಹಾಗೂ ಯಾವ್ಯಾವ ಒಂದು ಪೋಸ್ಟ್ ಇದಾವೆ, ಅದಕ್ಕೆ ಸಂಬಂಧಪಟ್ಟಂತೆ ವಿದ್ಯಾರ್ಹತೆ ಏನಾಗಿರ್ಬೇಕು, ಮತ್ತೆ ಯಾವ ರೀತಿಯಾಗಿ ನೇಮಕಾತಿ ಮಾಡ್ಕೊತಿದ್ದಾರೆ ಮತ್ತು ಕೊನೆಯ ದಿನಾಂಕ ಯಾವುದು, ಪ್ರತಿಯೊಂದು ಮಾಹಿತಿ ಇರತ್ತೆ. ವಿಡಿಯೋ ಕುಣಿಸ್ಕೊಂಡು ಸಂಪೂರ್ಣ ಮಾಹಿತಿ ಪಡ್ಕೋತೀರಾ. ಅರ್ಧ ನೋಡಿದ್ರೆ ಸ್ವಲ್ಪ ಮಾಹಿತಿ ಅರ್ಥ ಆಗಲ್ಲ. ಅದೇ ಒಂದು ಕಾರಣಕ್ಕಾಗಿ ಕುಣಿಸ್ಕ ನೋಡಿ ನಿನ್ನೆ ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣ ತಿಳಿಸ್ಕೊಟ್ಟಿದ್ದಾನೆ. ಇನ್ನೊಂದು ನೇಮಕಾತಿಗಿರತ್ತೆ ಅದ್ರ ಬಗ್ಗೆನ ತಿಳಿಸ್ಕೊಡ್ತಾನೆ. ಮತ್ತು ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಸ್ವಲ್ಪನೇ ಈ ಒಂದು ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಸ್ನೇಹಿತರೆ ಒಂದೊಂದ ತಿಳಿಸ್ಕೊಡ್ತಾನೆ. ನೋಡಿ ಇಲ್ಲಿ ಖಾಲಿರುವಂತ ಸಂಸ್ಥೆ ಹೆಸರು ತುಂಬಾ ಜನ ಕೇಳಬಹುದು ಸರ್ ಇದು ಎಲ್ಲಿದೆ ಅಂತೇಳಿ. ಇದು ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿಗಿರತ್ತೆ 2025 ನೇಮಕಾತಿ. ಈಗಾಗಲೇ ಅರ್ಜಿಗಳು ಕೂಡ ಪ್ರಾರಂಭ ಆಗಿರತ್ತೆ, ಹೊಸ ಅಧಿಸೂಚನೆ ಆಗಿರತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದೊಂದಾಗಿ ನೋಡೋಣ ಇದರಲ್ಲಿ ಹೇಗೂ ಏನು ಅಂತ ತಿಳಿಸ್ಕೊಟ್ಟಿದ್ದಾರೆ. ಮತ್ತೆ ಇಲ್ಲಿ ಖಾಲಿರುವಂತ ಪೋಸ್ಟ್ ನೋಡಿ ಯಾವ್ಯಾವ್ದು ಅಂತ ಹೇಳಿ. ಇಲ್ಲಿ ಮೊದಲಿಗೆ ಪೊಲೀಸ್ ಡ್ರೈವರ್ ಹುದ್ದೆಗಳಿರತ್ತೆ. ಡ್ರೈವರ್ ಹುದ್ದೆಗೆ ಅಪ್ಲೈ ಮಾಡೋರು ಅಪ್ಲೈ ಮಾಡಿ ಅದಕ್ಕೆ ಡ್ರೈವಿಂಗ್ ಲೈಸೆನ್ಸ್ ಕೂಡ ಬೇಕಾಗತ್ತೆ. ನಿಮ್ಮೊಂದು 2 ಡ್ರೈವಿಂಗ್ ಲೈಸೆನ್ಸ್ ಬರತ್ತೆ. ಒಂದು ಕಚ್ಚಾ, ಇನ್ನೊಂದು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದಿಂದ ಕೊಟ್ಟಿರುವಂತ ಡ್ರೈವಿಂಗ್ ಲೈಸೆನ್ಸ್. 2 ವೀಲರ್ದಂತ ನಡೆಯೋದಿಲ್ಲ, 4 ವೀಲರ್ದು ಬೇಕಾಗತ್ತೆ. 100% ಒರಿಜಿನಲ್. ಇದು ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಅದೇ ರೀತಿಯಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಹಲವಾರು ರೂಲ್ಸ್ ಇದಾವೆ, ಮುಂದ್ಗಡೆ ತಿಳಿಸ್ಕೊಡ್ತೇನೆ. ದೈಹಿಕ ಪರೀಕ್ಷೆ, ಲಿಖಿತ ಪರೀಕ್ಷೆ ಯಾವ ರೀತಿಯಾಗಿ ಏನೇ ಅಂತೇಳಿ. ಇಲ್ಲಿ ನೋಡಿ ಇಲಾಖೆ ಹೆಸರು. ಮೊದಲನೇದಾಗಿ ಇಲಾಖೆ ಹೆಸರು ನೋಡ್ಬೇಕಾಗತ್ತೆ. ಪೊಲೀಸ್ ಇಲಾಖೆ ನೇಮಕಾತಿ ಆಗಿರತ್ತೆ 2025. ಅದೇ ರೀತಿಯಾಗಿ ಪೋಸ್ಟ್ ಈ ಒಂದು ಲೊಕೇಶನ್ ನೋಡಿ ಎಲ್ಲಿರತ್ತೆ, ಭಾರತದ ರಾಜಸ್ಥಾನದಲ್ಲಿ ಈ ಒಂದು ನೇಮಕಾತಿ ಆಗ್ತಾ ಇದೆ. ತುಂಬಾ ಜನ ಕೇಳಬಹುದು, ನೋಡೋದಲ್ಲ, ಅದ್ರಲ್ಲಿ ನಿಮಗೆ ಅರ್ಥ ಆಗ್ಬೇಕಾಗತ್ತೆ. ತುಂಬಾ ಜನ ಕೇಳಿದ್ರೆ ಅದೇ ಒಂದು ಕಾರಣಕ್ಕೆ ವಿಡಿಯೋ ಮಾಡಿ ತಿಳಿಸ್ಕೊಡ್ತಾ ಇರೋದು. ಕೊನೆಸನಕ ನೋಡಿ ಹೆಲ್ಪ್ ತುಂಬಾ ಇದೆ. ನಮ್ಮ ಕರ್ನಾಟಕ ರಾಜ್ಯದವರಿಗೆ ಇದೆ ಇಲ್ಲ ಅಂತ ಅದನ್ನು ಕೂಡ ತಿಳಿಸ್ಕೊಡ್ತಾನೆ. ಅದರ ಬಳಿಕ ಟೋಟಲ್ ಆಗಿ ಖಾಲಿರುವಂತ ಪೋಸ್ಟ್ ನೋಡಿ ಎಷ್ಟಿದಾವೆ, ಸುಮಾರು 9,617 ಪೋಸ್ಟು. ಎಷ್ಟು ಹೇಳಿ, 9,617 ಪೋಸ್ಟ್ಗಳು ಖಾಲಿ ಇರತ್ತೆ. ಮತ್ತು ಆಯ್ಕೆದ ಅಭ್ಯರ್ಥಿಗೆ ಪ್ರತಿ ತಿಂಗಳು ಸ್ಯಾಲ್ರಿ ಇಲ್ಲಿ 69,500 ಸ್ಯಾಲ್ರಿ ಸ್ಟಾರ್ಟ್ ಆಗತ್ತೆ. ನಿಮಗೆ 75,000 ತನಕ ಆಗ್ಬಹುದು. ಅದೇ ರೀತಿಯಾಗಿ 80,000 ತನಕ ಆಗ್ಬಹುದು. ಅದೇ ರೀತಿಯಾಗಿ 83,000 ತನಕ ಆಗ್ಬಹುದು. ಈ ರೀತಿಯ ಸ್ಯಾಲ್ರಿ ಕೂಡ ಕೊಡ್ತಾರೆ. ಅದರ ಬಳಿಕ ಇದಕ್ಕೆ ಸಂಬಂಧಪಟ್ಟಂತೆ ಯಾರು ಅರ್ಜಿ ಸಲ್ಲಿಸ್ಬೇಕಂದ್ರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಯಾರು ಅರ್ಜಿ ಸಲ್ಲಿಸ್ಬೇಕಂತ ಹೇಳಿ. ಇಲ್ಲಿ ಮಹಿಳೆಯರು ಮತ್ತು ಪುರುಷರು ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇರತ್ತೆ. ಮಹಿಳೆಯರು ಮತ್ತು ಪುರುಷರು ಅರ್ಜಿನ ಸಲ್ಲಿಸಬಹುದಾಗಿರತ್ತೆ. ಇದ್ರ ಬಗ್ಗೆ ತಿಳಿತಾ ಇದೆ ಅಂತ ಅನ್ಕೋತೀವಿ. ಕೆಲವು ಜನ ಗೊತ್ತಾಗಲ್ಲ, ಇನ್ನು ಕೆಲವು ಜನ ಗೊತ್ತಾಗತ್ತೆ. ಮತ್ತೆ ಇಲ್ಲಿ ಕಲ್ಲಿರುವಂತ ಪೋಸ್ಟ್ ಡೀಟೇಲ್ಸ್ ನೋಡಿ ವಿದ್ಯಾರ್ಥಿಗಳು ತಿಳ್ಕೊಬೇಕು. ಇಲ್ಲಿದೆ ನೋಡಿ, ದೂರ ಸಂಪರ್ಕ ಕಾನ್ಸ್ಟೇಬಲ್ ಹುದ್ದೆಗಳು ಆಪರೇಟರ್ ಆತ. ಈ ಒಂದು ದೂರ ಸಂಪರ್ಕ ಕಾನ್ಸ್ಟೇಬಲ್ ಆಪರೇಟರ್ ಹುದ್ದೆಗೆ ಅಪ್ಲೈ ಮಾಡಿ, ಅಥವಾ ಕಾನ್ಸ್ಟೇಬಲ್ ಚಾಲಕ ಹುದ್ದೆಗೆ ಅರ್ಜಿ ಸಲ್ಲಿಸ್ತಾನಂದ್ರೆ ಅಪ್ಲೈ ಮಾಡಿ. ಅದ ನಂತರ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗೆ ಅರ್ಜಿ ಸಲ್ಲಿಸ್ತಾನಂದ್ರೆ ಅದಕ್ಕೆ ನೀವು ಅರ್ಜಿ ಸಲ್ಲಿಸಬಹುದು. ನಿಮಗೆ ಯಾವ್ದು ಇಷ್ಟ ಆ ಒಂದು ಪೋಸ್ಟಿಗೆ ಅಪ್ಲೈ ಮಾಡಬೇಕು. ಅದ ನಂತರ ಏಜ್ ಲಿಮಿಟು 2025ಕ್ಕೆ ಸಂಬಂಧಪಟ್ಟಂತೆ ಏಜ್ ಲಿಮಿಟ್ ಎಷ್ಟಾಗಿರ್ಬೇಕಂದ್ರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಏಜ್ ಲಿಮಿಟು. ಈ ಒಂದು ಮಾನದಂಡಗಳ ಪ್ರಕಾರ, ಕಾನೂನು ಮಾನದಂಡಗಳ ಪ್ರಕಾರ ವಿದ್ಯಾರ್ಥಿಗಳಿಗೆ ಪುರುಷರಿಗೆ ಏಜ್ ಲಿಮಿಟ್ ಅಂದ್ರೆ ಡೇಟ್ ಆಫ್ ಬರ್ತ್ ಕೊಟ್ಟಿದ್ದಾರೆ. ಈ ಒಂದು ದಿನಾಂಕದಿಂದ ಈ ಒಂದು ದಿನಾಂಕದವರು ಅಪ್ಲೈ ಮಾಡ್ಬೇಕಂತ ಹೇಳಿ. ಮೊದಲನೇದಾಗಿ ಪುರುಷರಿಗೆ ಸಂಬಂಧಪಟ್ಟಂತೆ ಇಲ್ಲಿ ಪುರುಷರಂತ ಕಾಣಿಸ್ತಾ ಇರಬಹುದು. ಪುರುಷರಿಗೆ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಂತೆ 2/1/1999 2/1/1999ರಿಂದ 1/1/2008 ಒಳಗಾಗಿ ಯಾವೊಂದು ವಿದ್ಯಾರ್ಥಿಗಳು ಹುಟ್ಟಿದ್ರಲ್ಲ ಆ ಎಲ್ಲ ವಿದ್ಯಾರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದಾಗಿರತ್ತೆ. ಅಂದ್ರೆ ಜನಿಸಿರ್ಬೇಕಾಗತ್ತೆ ಆ ಒಂದು ದಿನಾಂಕ ಒಳಗಾಗಿ. ಇದು ಪುರುಷರಿಗೆ ಸಂಬಂಧಪಟ್ಟಂತೆ. ಅದೇ ರೀತಿಯಾಗಿ ಇನ್ನು ಮಹಿಳಾ ಅಭ್ಯರ್ಥಿಗೆ ನೋಡಿ ಏಜ್ ಲಿಮಿಟ್ ಎಷ್ಟಾಗಿರ್ಬೇಕು. ಇಲ್ಲಿ ಮಹಿಳಾ ಅಭ್ಯರ್ಥಿ ಕೊಟ್ಟಿದ್ದಾರೆ. ಸಂಬಂಧಪಟ್ಟಂತೆ 2/1/1994ರಿಂದ 2/1/1994ರಿಂದ 1/1/2008 ಒಳಗಾಗಿ ಯಾವೊಂದು ಮಹಿಳಾ ಅಭ್ಯರ್ಥಿಗಳು ಹುಟ್ಟಿದ್ರಲ್ಲ ಅವರಿಗೆ ಸಂಬಂಧಪಟ್ಟಂತೆ ಈ ಒಂದು ಏಜ್ ಲಿಮಿಟ್ ಆಗಿರತ್ತೆ. ಅದರ ಬಳಿಕ ಇಲ್ಲಿ ಸೆಲೆಕ್ಷನ್ ಪ್ರೊಸೆಸಿಂಗ್ ಯಾವ ರೀತಿಯಾಗಿರತ್ತೆ, ಆಯ್ಕೆ ಪ್ರಕ್ರಿಯೆಗಳು ನೋಡಿ. ಇಲ್ಲಿ ಒಂದೊಂದು ರೀತಿಯಾಗಿ ಆಯ್ಕೆ ಮಾಡ್ತಾರೆ. ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ಯಾವ ರೀತಿಯಾಗಿದೆ, ಮೊದಲಿಗೆ ಪರೀಕ್ಷೆ, ಅದ ನಂತರ
ಲಿಖಿತ ಪರೀಕ್ಷೆ, ಮೆರಿಟ್ ಪಟ್ಟಿ, ವೈದ್ಯಕೀಯ ಪರೀಕ್ಷೆ, ಕೊನೆಯಲ್ಲಿ ಸಂದರ್ಶನ ಮತ್ತು ಡಾಕ್ಯುಮೆಂಟ್ಸ್ ಪರಿಶೀಲನೆ ನಡೆಸಿ ಆಯ್ಕೆಯನ್ನು ಮಾಡ್ತಾರೆ. ಆದರೆ ಉಳಿದಂಥ ರಾಜ್ಯದಲ್ಲಿ ಆ ರೀತಿಯಾಗಿ ಇರೋದಿಲ್ಲ, ಸ್ವಲ್ಪ ಚೇಂಜಸ್ ಇರತ್ತೆ. ಇಲ್ಲಿ ನೋಡಿ, ರಾಜಸ್ಥಾನ್ ಪೊಲೀಸ್ ಕಾನ್ಸ್ಟೇಬಲ್ ಈ ಒಂದು ಇಲಾಖೆಗೆ ಸಂಬಂಧಪಟ್ಟಂತ ನೇಮಕಾತಿ ಪ್ರಕಾರ ನೀವೇನಾದ್ರೂ ಡ್ರೈವರ್ ಹುದ್ದೆಗೆ ಅರ್ಜಿ ಸಲ್ಲಿಸಿದ್ರೆ ಚಾಲನಾ ಪರೀಕ್ಷೆ ಇರತ್ತೆ. ಇದು ಕಡ್ಡಾಯವಾಗಿ ಇದ್ದೇ ಇರತ್ತೆ, ಯಾಕಂದ್ರೆ ಕರೆಕ್ಟ್ ಆಗಿದ್ದೀರಲ್ಲ ಅಂತ ಎಲ್ಲ ಚೆಕ್ ಮಾಡ್ತಾರೆ. ಅದ ನಂತರ ನಿಮ್ಮೊಂದು ಲಿಖಿತ ಪರೀಕ್ಷೆ ಕೂಡ ಇರತ್ತೆ, ಅದು ಕೂಡ ಕಂಪ್ಯೂಟರ್ ಆಧಾರದ ಮೇಲೆ ಲಿಖಿತ ಪರೀಕ್ಷೆ ಇರತ್ತೆ. ಅದ್ರ ಬಳಿಕ ಸಂದರ್ಶನ ನಡೆಸ್ತಾರೆ. ಈ ಒಂದು ಸಂದರ್ಶನ ಮುಖಾಂತರಗೆ ದಾಖಲೆಗಳ ಪರಿಶೀಲನೆ ನಡೆಸಿ ಆಯ್ಕೆಯನ್ನು ಮಾಡ್ತಾರೆ. ಅದ್ರ ಬಳಿಕ ನಿಮ್ಮ ಒಂದು ಕಂಪ್ಯೂಟರ್ ಆಧಾರ್ ಕೂಡ ಇರತ್ತೆ. ಕೊನೆಯದಾಗಿ ಮೆರಿಟ್ ಆಧಾರದ ಮೇಲೆ ಕೂಡ ಆಯ್ಕೆಯನ್ನು ಮಾಡ್ತಾರೆ. ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಮೆರಿಟ್ ಆಧಾರದ ಮೇಲೆ ಅಂತೇಳಿ. ಮೆರಿಟ್ ಆಧಾರದ ಮೇಲೆ ಕೂಡ ಆಯ್ಕೆಯನ್ನು ಮಾಡ್ತಾರೆ. ಇದು ಆಯ್ಕೆ ಪ್ರಕ್ರಿಯೆಗಿರತ್ತೆ. ವಿದ್ಯಾರ್ಥಿಗಳಿಗೆ ನಾನು ಏನು ಹೇಳ್ತಾ ಇದ್ದೀನಿ ಅರ್ಥ ಆಗ್ತಿದೆ ಅಂತ ಅನ್ಕೋತೀವಿ. ಇದಕ್ಕೆ ಆಯ್ಕೆ ಪ್ರಕ್ರಿಯೆ ನೋಡಿ, ಇನ್ನು ವಿದ್ಯಾರ್ಹತೆ ಎಷ್ಟಾಗಿರಬೇಕು ವಿದ್ಯಾರ್ಥಿಗಳಿಗೆ, ಏಜ್ ಲಿಮಿಟು ಎಲ್ಲ ತಿಳಿಸ್ಕೊಟ್ಟಿದ್ದೇವೆ. ಈಗ ವಿದ್ಯಾರ್ಹತೆ ಅರ್ಜಿ ಸಲ್ಲಿಸುವಂಥ ವಿದ್ಯಾರ್ಥಿಗಳಿಗೆ ಸೆಕೆಂಡ್ PUC ಆಗ್ಬೋದು, SSLC ಆಗ್ಬೋದು, ಪಾಸ್ ಆಗಿರ್ಬೇಕಾಗತ್ತೆ ಮತ್ತು ಡ್ರೈವಿಂಗ್ ಲೈಸೆನ್ಸ್ ಕೂಡ ಹೊಂದಿರಬೇಕಾಗತ್ತೆ. ಅರ್ಜಿ ಸಲ್ಲಿಸುವಂಥ ವಿದ್ಯಾರ್ಥಿಗಳಿಗೆ ಇಲ್ಲಿ ಡ್ರೈವಿಂಗ್ ಲೈಸೆನ್ಸ್ ಕೂಡ ಹೊಂದಿರಬೇಕು. ಇಲ್ಲಿದೆ ನೋಡಿ ಡ್ರೈವಿಂಗ್ ಲೈಸೆನ್ಸು. ನಿಮ್ಮ ಒಂದು ಕಚ್ಚಾ ಲೈಸೆನ್ಸ್ ನಡೆಯೋದಿಲ್ಲ, ಅದೇನಿದೆಯಲ್ಲ 100% ಆಗಿ ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರದಿಂದ ಬಂದಂಥ ಅಧಿಸೂಚನೆ ಪ್ರಕಾರ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಅರ್ಜಿ ಶುಲ್ಕಗಳು, ವಿದ್ಯಾರ್ಥಿಗಳಿಗೆ ಅರ್ಜಿ ಶುಲ್ಕ ಕೂಡ ಅನುವಾಗತ್ತೆ. ಸಾಮಾನ್ಯ ಅಭ್ಯರ್ಥಿಗೆ ಸಂಬಂಧಪಟ್ಟಂತೆ, ಅದನಂತರ ಉಳಿಕೆ ಮೂಲ ವೃಂದದ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಂತೆ ಮತ್ತು PW EWS ದವರಿಗೆ ಸಂಬಂಧಪಟ್ಟಂತೆ 600 ತನ ಅರ್ಜಿ ಶುಲ್ಕ ಇಟ್ಟಿದ್ದಾರೆ. ಅದರ ಬಳಿಕ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಂತೆ 400 ತನ ಅರ್ಜಿ ಶುಲ್ಕ ಇಟ್ಟಿರ್ತಾರೆ. ಇದು ಆನ್ಲೈನ್ ನಲ್ಲಿ ಪಾವತಿ ಮಾಡಬೇಕು. ಇದ್ರ ಬಗ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಇನ್ನು ಅರ್ಜಿ ಸಲ್ಲಿಸುವಂತ ವಿಧಾನ ಕೊಟ್ಟಿದ್ದಾರೆ, ಇದ್ರ ಬಗ್ಗೆ ಲಿಂಕ್ ಕೂಡ ಇರತ್ತೆ. ದಯವಿಟ್ಟು ನೋಡಿ, ಅರ್ಜಿ ಸಲ್ಲಿಸುವಂತ ವಿದ್ಯಾರ್ಥಿಗಳು ನೀವೇನಾದ್ರೂ ಈ ಒಂದು ಕಾನ್ಸ್ಟೇಬಲ್ ಹುದ್ದೆಗೆ ಅರ್ಜಿ ಸಲ್ಲಿಸುವಂತ ಏನಾದ್ರೂ ಅಭ್ಯರ್ಥಿ ಆಗಿತ್ತಂದ್ರೆ ಅರ್ಜಿ ಸಲ್ಲಿಸಿ ಅಥವಾ ಬೇಡ ಆದ್ರೆ ಬೇಡಿ, ನಿಮ್ಮ ಇಷ್ಟ. ನಮ್ಮ ಒಂದು ರಾಜ್ಯ ಸರ್ಕಾರದಲ್ಲಿ ಬಿಟ್ಟು ಬೇರೆ ಒಂದು ರಾಜ್ಯದಲ್ಲಿ ತುಂಬಾ ದೂರ ಆಗತ್ತೆ ಮತ್ತು ಇದು ಪ್ರಕ್ರಿಯೆ ಕೂಡ ಇರೋದಿಲ್ಲ. ತುಂಬಾ ಜನ ಕೇಳಿದ್ರೆ ಅದೇ ಒಂದು ಕಾರಣ ತಿಳಿಸ್ಕೊಟ್ಟಿರೋದು. ನಮ್ಮ ಒಂದು ರಾಜ್ಯ ಸರ್ಕಾರದಲ್ಲಿ ಈಗ ಒಂದು ನಿಮಗೆ ಉದಾಹರಣೆ ತಿಳಿಸ್ಕೊಡ್ತೇನೆ. ಕೇಂದ್ರ ಸರ್ಕಾರದಿಂದ ಏನಾದ್ರೂ ನೇಮಕಾತಿ ಬತ್ತಂದ್ರೆ ಅದು ಅಖಿಲ ಭಾರತದವರು ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇರತ್ತೆ. ಅದೇ ರೀತಿಯಾಗಿ ನಮ್ಮ ರಾಜ್ಯ ಸರ್ಕಾರದಿಂದ ಏನಾದರೂ ನೇಮಕಾತಿ ಬತ್ತಂದ್ರೆ ರಾಜ್ಯದಲ್ಲಿರುವಂಥ ಎಲ್ಲ ಒಂದು ಜಿಲ್ಲೆಯವರು ಅಭ್ಯರ್ಥಿಗಳು ಮಾತ್ರ ಅರ್ಜಿ ಸಲ್ಲಿಸಬೇಕು, ಬೇರೆ ರಾಜ್ಯದವರಿಗೆ ಅವಕಾಶ ಇರೋದಿಲ್ಲ. ಇದೊಂದು ತಲೆಯಲ್ಲಿ ಇಟ್ಕೊಳ್ಳಿ. ಇದಕ್ಕೆ ಸಂಬಂಧಪಟ್ಟಂತೆ ತುಂಬಾ ಜನ ಕನ್ಫ್ಯೂಸ್ ಆಗ್ತಾರೆ, ಅದೇ ಒಂದು ಕಾರಣಕ್ಕೆ ತಿಳಿಸ್ಕೊಟ್ಟಿರೋದು. ನೋಡಿ, ಈಗ ಡೌಟ್ ಕ್ಲಿಯರ್ ಆಗಿದೆ ಅಂತ ಅನ್ಕೋತೀವಿ. ಇನ್ನು ಕೊನೆಯದಾಗಿ ಪ್ರಮುಖ ದಿನಾಂಕಗಳು ಕೇಳ್ತಾರ ತುಂಬಾ ಜನ ವಿದ್ಯಾರ್ಥಿಗಳು. ಆ ದಿನಾಂಕ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ತೇನೆ ನೋಡಿ, ಏನು ಅಂತೇಳಿ. ಇಂಪಾರ್ಟೆಂಟ್ ಡೇಟ್ಸ್ ಇಲ್ಲಿ ಬಂತು ನೋಡಿ. ಅರ್ಜಿ ಸಲ್ಲಿಸುವಂಥ ವಿದ್ಯಾರ್ಥಿಗಳಿಗೆ ತುಂಬಾ ಟೈಮ್ ಇಲ್ಲ, ಕೆಲವು ದಿನ ಮಾತ್ರ ಇದೆ. ಆದಷ್ಟು ನೋಡಿ ನಾನು ನಿಮ್ಗೆ ತಿಳಿಸ್ಕೊಡ್ತೇನೆ, ಈ ಒಂದು ಪೋಸ್ಟಿಗೆ ಅರ್ಜಿ ಸಲ್ಲಿಸಬೇಡಿ. ಯಾಕಂದ್ರೆ ರಾಜಸ್ಥಾನ ಆಗಿರತ್ತೆ. ಕೆಲವು ಜನ ಕೇಳ್ತಾ ಇದ್ದಾರೆ ಸರ್ ಇದಕ್ಕೆ ಅರ್ಜಿ ಸಲ್ಲಿಸೋದ ಬೇಡ ಅಂತೇಳಿ. ಅರ್ಜಿ ಸಲ್ಲಿಸಬೇಡಿ. ನೋಡಿ, ನಮ್ಮೊಂದು ಕರ್ನಾಟಕ ರಾಜ್ಯ ಜೂನ್ ಮತ್ತು ಜುಲೈ ತಿಂಗಳಲ್ಲಿ ಬರತ್ತೆ, ಆಗ ನೀವು ಅರ್ಜಿ ಸಲ್ಲಿಸಿ. 17/5/2025 ಅಪ್ಲೈ ಮಾಡಿ. ಏನಾದರೂ ರಾಜಸ್ಥಾನದವ್ರು ಬಂದು ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ನಿಂತಿತ್ತಂದ್ರೆ ಅಥವಾ ರಾಜಸ್ಥಾನದವ್ರು ಬಂದು ಕರ್ನಾಟಕ ರಾಜ್ಯದಲ್ಲಿ ಓದ್ತಾ ಇತ್ತಂದ್ರೆ ಅಂಥವ್ರಿಗೆ ಹೆಲ್ಪ್ ಆಗತ್ತೆ. ಅಂಥ ಒಂದು ಏನಾದ್ರು ವಿದ್ಯಾರ್ಥಿ ಇತ್ತಂದ್ರೆ ಸೇರ್ ಮಾಡಿ ಅಂಥ ಒಂದು ವಿದ್ಯಾರ್ಥಿಗಳಿಗೆ. ಇಲ್ಲಿ 17/5/2025 ತನಕ ಅವಕಾಶ ಇರತ್ತೆ. 28ರಿಂದ ಅರ್ಜಿಗಳು ಪ್ರಾರಂಭ ಆಗಿರತ್ತೆ. ಇದ್ರ ಬಗ್ಗೆ ನಾನು ಒಂದು ಇನ್ಸ್ಟಾದಲ್ಲಿ ಪೋಸ್ಟ್ ಹಾಕಿ ಆರ್ಟಿಕಲ್ ಬರೋದು ಅಪ್ಲೋಡ್ ಕೂಡ ಮಾಡಿದ್ದೇನೆ. ಅದು ಯಾರು ನೋಡಿಲ್ಲ ದಯವಿಟ್ಟು ಅದನ್ನು ನೋಡ್ಕೋಬಹುದು. ಇದರದ್ದು ಅರ್ಜಿ ಸಲ್ಲಿಸೋತ್ನ ಲಿಂಕು ನಮ್ಮ ಒಂದು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇರತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ನೀವು ಚೆಕ್ಕನ್ನು ಮಾಡಿಕೊಂಡು ಎಲ್ಲ ಮಾಹಿತಿಯನ್ನು ಪಡೆದುಕೊಂಡು ಆಮೇಲೆ ನೀವು ಅಪ್ಲೈ ಮಾಡ್ಬೋದು. ನೋಡಿ, ರಾಜಸ್ಥಾನದ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಿ ಯಾರು ಕರ್ನಾಟಕ ರಾಜ್ಯದಲ್ಲಿ ಬಂದು ನಿಂತಿದ್ದೀರಲ್ಲ ಅಂಥವ್ರಿಗೆ ಸೇರ್ ಮಾಡಿ. ಕರ್ನಾಟಕ ರಾಜ್ಯದ ಅಭ್ಯರ್ಥಿಗಳು ಇನ್ನು ಕೆಲವು ದಿನ ವೇಟ್ ಮಾಡಿ. ಜೂನ್ ಇದೆ ಮತ್ತು ಜುಲೈ ತಿಂಗಳಲ್ಲಿ ಅದು ಸೂಚನೆ ಬರುತ್ತಂತ ತಿಳಿಸಿಕೊಟ್ಟಿದ್ದಾರೆ. ನೋಟಿಸ್ ಬರತ್ತೆ, ತಿಳಿಸ್ಕೊಡ್ತಾನೆ. ಆಗ್ಬತ್ತಂದ್ರೆ ಇದ್ರ ಬಗ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೇವೆ. ಮತ್ತು ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಇನ್ನೊಂದು ನಿಮಗೆ ಯಾವೊಂದು ಇಲಾಖೆ ಬೇಕು, ಯಾವೊಂದು ಪೋಸ್ಟ್ಗೋಸ್ಕರ ವೇಟ್ ಮಾಡ್ತಾ ಇದ್ದೀರಾ ಒಂದ್ಸರಿ ಕಮೆಂಟ್ನ ತಿಳಿಸಿ. ಈಗ ಡಿಜಿಟಲ್ ಬೋರ್ಡ್ ನಿಮಗೋಸ್ಕರ ತೊಗೊಂಬಂದಿರೋದು, ಅದಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಆಗಿ ವಿತ್ ಲೈಫ್ ಆಫ್ ನಿಮಗೆ ತಿಳಿಸ್ಕೊಡ್ತೇನೆ. ಯಾವುದೇ ರೀತಿಯಾಗಿ ಫೇಕ್ ನ್ಯೂಸ್ ಅಲ್ಲ. ನಿಮಗೆ ಒಟ್ಟಾರೆ ಹೆಲ್ಪ್ ಆಗಬೇಕು, ಒಟ್ಟಾರೆ ನಮ್ಮಿಂದ ಸ್ವಲ್ಪ ಆದ್ರೂ ಹೆಲ್ಪ್ ಆಗಲೇಬೇಕು. ಅದೇ ಒಂದು ಕಾರಣಕ್ಕೆ ನಿಮ್ಗೆ ಯಾವೊಂದು ಪೋಸ್ಟು, ಯಾವೊಂದು ಹುದ್ದೆಗೋಸ್ಕರ ವೇಟ್ ಮಾಡ್ತಾರೆ ಮತ್ತು ಯಾವೊಂದು ಇಲಾಖೆ ಪ್ರತಿಯೊಂದು ಮಾಹಿತಿ ತಿಳಿಸ್ಕೊಡ್ತೇನೆ. ಕಮೆಂಟ್ನ ತಿಳಿಸಿ.